ಓಕೆ, ಒಂದು ಪುಟ್ಟ ವ್ಲಾಗ್ ಥರ ಮಾಡೋಣ. ನಾನು ಒಂದು ವೈರಲ್ ವಿಡಿಯೋ ಅಂತ ನೀವು ಏನಾದರೂ ನೋಡಿದರೆ, ದಟ್ ಗರ್ಲ್ ಲೂಸಿಂಗ್ ಅವರ್ ಶೇಡ್ಸ್ ಆರ್ ಗ್ಲಾಸಸ್ ಸನ್ ಗ್ಲಾಸಸ್ ಫ್ರಮ್ ಮೂವಿಂಗ್ ಟ್ರೈನ್. ದಟ್ ವಾಸ್ ಮೈ ವೆರಿ ಫಸ್ಟ್ ವೈರಲ್ ವಿಡಿಯೋ. ಆ್ಯಂಡ್ ಐ ವಾಸ್ ವೆರಿ ಲಕ್ಕಿ. ಐ ಫೌಂಡ್ ಇಟ್. ಯಾರು ಕಣ್ಣು ಬಿತ್ತೋ ಏನೋ ನನಗೆ ಗೊತ್ತಿಲ್ಲ. ಐ ಲಾಸ್ಟ್ ಮೈ ಅದರ್ ಶೇಡ್ಸ್, ಗೂಚಿ ಶೇಡ್ಸೇ ಕಳ್ಕೊಂಡಿದ್ದೀನಿ ನಾನು. ಅದು ಹೇಗೆ ಏನು ಅಂತ ನಾನು ನಿಮಗೆ ಹೇಳ್ತೀನಿ. ನಾನು ರೀಸೆಂಟಾಗಿ ವಿಯೆಟ್ನಾಂ ಟ್ರಿಪ್ಗೆ ಹೋಗಿದ್ದೆ. ನನ್ನ ಫೋಟೋಸ್ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ. ವಿಯೆಟ್ನಾಂ ಟ್ರಿಪ್ಗೆ ಹೋಗಿದ್ದೆ ವಿತ್ ಮೈ ಗರ್ಲ್ಸ್. ಅಲ್ಲಿ ವಿ ವೆಂಟ್ ಟು ವಿನ್ ವಂಡರ್ಸ್. ದೇರ್ ವಾಸ್ ಅನ್ ಅಕ್ವೇರಿಯಂ ಶೋ. ಅಲ್ಲಿ ವಿನ್ ವಂಡರ್ಸಲ್ಲಿ ಅಕ್ವೇರಿಯಂ ಶೋಗೆ ಹೋಗಿದ್ವಿ ನಾವು. ಅಲ್ಲಿ ತುಂಬ ಕ್ರೌಡೆಡ್ ಪ್ಲೇಸ್, ತುಂಬ ಜನ ಬಂದಿದ್ದು, ಫುಲ್ ಕ್ರೌಡೆಡು. ಅಲ್ಲಿ ನನಗೆ ಮಗಳಿರೋದ್ರಿಂದ ಮಕ್ಕಳನ್ನೆಲ್ಲ ಮುಂದೆ ಬಿಡ್ತಾಯಿದ್ರು. ಸೊ ದೇ ಸೆಂಡ್ ಮೀ ಅಲಾಂಗ್ ವಿತ್ ಮೈ ಡಾಟರ್ ಟು ಸಿಟ್ ರೈಟ್ ಇನ್ ಫ್ರಂಟ್ ಆಫ್ ದ ಅಕ್ವೇರಿಯಂ. ಮುಂದೆ ನೋಡಿಕೊಂಡು ವಿರ್ ಲೈಕ್ ಫೈನ್. ಆ್ಯಂಡ್ ನನ್ನ ಮಗಳು ತುಂಬ ಕಿತಾಪತಿ ಮಾಡ್ತಾಳೆ. ಶೀಸ್ ಟರ್ನಿಂಗ್ 2 ಈ ಫೆಬ್ರವರಿಗೆ. ತುಂಬ ಕಿತಾಪತಿ ಮಾಡ್ತಾಳೆ. ಶಿ ವಾಸ್ ಟೇಕಿಂಗ್ ಮೈ ಶೇಡ್ಸ್ ಆ್ಯಂಡ್ ಪ್ಲೇಯಿಂಗ್ ವಿತ್ ಇಟ್. ಲೈಕ್ ತುಂಬ ಆಟಾಡಿಸ್ತಾ ಇದ್ಲು. ಅಲ್ಲಿರೋ ಮಕ್ಕಳಿಗೆಲ್ಲ ತುಂಬ ಟ್ರಬಲ್ ಮಾಡ್ತಿದ್ಲು. ಸೊ ಐ ಸ್ನ್ಯಾಚ್ಡ್ ಇಟ್ ಫ್ರಮ್ ಹರ್ ಆ್ಯಂಡ್ ಮತ್ತು ನಾನು ಕೆಳಗಡೆ ಇಟ್ಕೊಂಡೆ, ಕಾಲು ಕೆಳಗಡೆ ಇಟ್ಕೊಂಡೆ. ಆ್ಯಂಡ್ ಐ ಆಲ್ಸೋ ಫರ್ಗಾಟ್ ಅಬೌಟ್ ಇಟ್. ಅವಳು ಮರ್ತೋಗ್ಬಿಟ್ಟು ಶಿ ವಾಸ್ ಆಲ್ಸೋ ಪ್ಲೇಯಿಂಗ್. ಶಿ ವಾಸ್ ಫೈನ್. Okay, then she was also playing. Soon after that ಅವಳು ಮಮ್ಮ ಯು ಮಾಡಬೇಕು, ಯು ಅಂತ ಹೇಳು. ಸೊ ಲೈಕ್ ಟೇಕ್ ಮಿ ಟು ವಾಶ್ರೂಮ್. ಅವಳು ಯು ಬಂದಾಗ ಡೈಪರ್ ಹಾಕಿದ್ರು, ಡೈಪರ್ ಅಲ್ಲಿ ಮಾಡಲ್ಲ. ಐ ಹ್ಯಾವ್ ಟು ಟೇಕ್ ಟು ವಾಶ್ರೂಮ್. ಸಡನ್ಲಿ ಐ ರಶ್ಡ್ ಔಟ್. ಅಷ್ಟು ಜನ ಇದ್ರೂ ನಾನು ಆಚೆ ಬಂದುಬಿಟ್ಟೆ. ಐ ಕಂಪ್ಲೀಟ್ಲಿ ಫರ್ಗಾಟ್ ಅಬೌಟ್ ಮೈ ಶೇಡ್ಸ್. ಅಲ್ಲಿ ಇಟ್ಟಿದ್ದೀನಿ ಅನ್ನೋದು ಮರ್ತೇ ಹೋಗ್ಬಿಟ್ಟಿದ್ದೀನಿ. ನಾನು ಅವಳು ಯು ಮಾಡಿಸೋದ್ರಲ್ಲೇ ಬ್ಯುಸಿ ಆಗೋದೆ. ನಾನು ಮರ್ತೋಗ್ಬಿಟ್ಟೆ. 1.5 ಅವರ್ವರೆಗೂ ನನಗೆ ಗೊತ್ತೇ ಆಗಲಿಲ್ಲ ನಾನು ಶೇಡ್ಸ್ ಇಲ್ಲ ಅಂದ್ಬಿಟ್ಟು. ನನ್ನ ಫ್ರೆಂಡ್ಸ್ ಜೊತೆ ರೀಲ್ಸ್ ಮಾಡಬೇಕಂದ್ರೆ, ಐ ಮೀನ್ ಫೋಟೋಸ್ ಎಲ್ಲ ತೊಗೋಬೇಕಂದ್ರೆ ಅವಾಗ ನೋಡ್ಕೊಂಡೆ ಶೇಡ್ಸ್ ಎಲ್ಲಿ ಅಂತ. ನಾನು ಹುಡುಕ್ದೆ, ಬ್ಯಾಗಲ್ಲಿ ಹುಡುಕ್ದೆ, ಮಗು ಸ್ಟ್ರೋಲರ್ ಕೆಳಗಡೆ ಎಲ್ಲ ಹುಡುಕ್ದೆ, ಇರಲಿಲ್ಲ. ಕಂದಮ್ಮ ಓಕೆ ಕಂದ, ಐ ಕಮ್ ಬ್ಯಾಕ್ 2 minutes. ಇರಲಿಲ್ಲ, ಹುಡುಕ್ದೆ. ದೆನ್ ಐ ಟುಕ್ ಬ್ರೆತ್. ಒಂದು 2 minutes ನಾನು ಥಿಂಕ್ ಮಾಡಿದೆ ಅವತ್ತಿನ ಡೇ ಮಾರ್ನಿಂಗಿಂದ ಏನು ಮಾಡಿದೆ ಅಂತ. ದೆನ್ ಐ ರಿಯಲೈಸ್ ಎಲ್ಲಿಟ್ಟಿದ್ದೆ ಅಂತ. ಏನು ಕಂದ? ಐ ಕಮ್ 2 minutes. ಆಯಿತು, ಬಂದೆ. 1 ನಿಮಿಷ. 1 minute. ಓಕೆ, ಅಲ್ಲಿ ಹೋಗ್ಬಿಟ್ಟು ಬರ್ತೀನಿ, ಕಂಟಿನ್ಯೂ ಮಾಡ್ತೀನಿ. ಓಕೆ, ನೋಡಿದ್ವಿ, ಸಿಗಲಿಲ್ಲ. ಐ ರಿಕಾಲ್ಡ್ ಐ ಲೆಫ್ಟ್ ಇಟ್ ಇನ್ ಅಕ್ವೇರಿಯಂ ಹತ್ರ ಬಿಟ್ಟೆ ಅಂತ ಗೊತ್ತಾಯಿತು. She's not letting me record, please. Let's do it again. Okay, after realizing it, ನಾನು ಅಲ್ಲಿ ಅಕ್ವೇರಿಯಮಲ್ಲಿ ಬಿಟ್ಟಿದ್ದೀನಿ ಅಂತ ನನಗೆ ಗೊತ್ತಾಯಿತು. ಓಡಿದ್ವಿ ಅಲ್ಲಿ ಹುಡ್ಕೋಣ, ಮೇ ಬಿ ಯಾರಾದರೂ ಗಾರ್ಡ್ ಜೊತೆ ಕೊಟ್ಟಿರ್ತಾರೇನೋ ಅಂತ ಅಂದ್ಕೊಂಡು ಮೀ ಮೈ ಫ್ರೆಂಡ್ಸ್ ವಿ ರ್ಯಾನ್ ಟುವರ್ಡ್ಸ್ ಅಕ್ವೇರಿಯಮ್. ಅಲ್ಲಿ ಹೋಗಿ ನೋಡಿದ್ವಿ. ಐ ವಾಸ್ ನಾಟ್ ಸೋ ಲಕ್ಕಿ ಅವತ್ತಿನ ದಿವಸ ಅನಿಸುತ್ತೆ. ಐ ಡಿಡ್ಂಟ್ ಫೈಂಡ್ ಇಟ್. ಮತ್ತು ಲಾಸ್ಟ್ ಆ್ಯಂಡ್ ಫೌಂಡ್ ಅಲ್ಲೋ ಕೇಳಿ ಅಂತ ಹೇಳಿದ್ರು. ಐ ಹ್ಯಾಡ್ ಅನ್ ಹೋಪ್, ಬಿಕಾಸ್ ಈ ಥರ ಪಬ್ಲಿಕ್ ಪ್ಲೇಸಸಲ್ಲಿ ನಾನು ತುಂಬ ವ್ಯಾಲ್ಯುಬಲ್ ಐಟಮ್ಸ್ನ ಕಳ್ಕೊಂಡು ಸಿಕ್ಕಿರೋದು ತುಂಬ ಇದೆ. ಒನ್ಸ್ ಇನ್ ಅ ಪಾರ್ಟಿ ಬೆಂಗಳೂರಲ್ಲೇ ನಂದು ಡೈಮಂಡ್ ಬ್ರೇಸ್ಲೆಟ್ ಕಳ್ಕೊಂಡಿದ್ದೆ. ಲಕ್ಕಿಲಿ ಐ ಗಾಟ್ ಇಟ್. ಕ್ಯಾಮ್ರಾಸ್ ಎಲ್ಲ ಚೆಕ್ ಮಾಡಿಸಿ ಅವತ್ತು ಐ ಗಾಟ್ ಇಟ್. ಆ್ಯಂಡ್ ಸೆಕೆಂಡ್ ಥಿಂಗ್ ವಾಸ್ ದಿ ಶೇಡ್ಸ್ ಗೋಯಿಂಗ್ ವೈರಲ್. ಅದು ದಿಸ್ ವಾಸ್ ದ 3rd time ಐ ಲಾಸ್ಟ್ ಇಟ್. ಫೌಂಡ್ ಕೇಳಿದ್ವಿ. ದೇ ಸೆಡ್ ನೋ, ಇದುವರೆಗೂ ಸಿಗಲಿಲ್ಲ. ಇನ್ ಕೇಸ್ ಫ್ಯೂಚರಲ್ಲಿ ನಮ್ಗೆ ಏನಾದರೂ ಸಿಕ್ಕಿದ್ರೆ ನಾವು ಕಾಂಟ್ಯಾಕ್ಟ್ ಮಾಡ್ತೀವಿ, ನಿಮ್ಮ ಡೀಟೇಲ್ಸ್ ಎಲ್ಲ ಕೊಟ್ಟೋಗಿ ಅಂತ ಹೇಳಿದ್ರು. ಸೊ ಕೊಟ್ಟು ಬಂದ್ವಿ ಡೀಟೇಲ್ಸು. ಆ್ಯಕ್ಚುಲಿ ನನ್ನ ಫ್ರೆಂಡ್ ಡೀಟೇಲ್ಸ್ ಕೊಟ್ಟು ಬಂದಿದ್ದೀವಿ. ನಾನು ಅವ್ರಿಗೆ ಹೇಳ್ತಿರ್ತೀನಿ, ಇನ್ ಕೇಸ್ ನಿಮಗೆ ಕಳಿಸ್ತಾರೆ, ಸೊ ಕಳಿಸಿದ್ರೆ ದಯವಿಟ್ಟು ನನಗೆ ಕಳಿಸ್ಕೊಟ್ಬಿಡಿ. ಐ ಹ್ಯಾವ್ ಎನ್ ಹೋಪ್ ಕಳಿಸ್ತಾರೆ ಅಂತ. ಲೈಕ್ ಬೀಯಿಂಗ್ ಪಾಸಿಟಿವಿಟಿನ ಅಟ್ರ್ಯಾಕ್ಟ್ ಮಾಡ್ತಾಯಿದ್ದೀನಿ. ಸೊ ನಿಮ್ಗೆ ಏನಾದರೂ ಸಿಕ್ಕಿದ್ರೆ ಶೇಡ್ಸು, ನಿಮ್ಗೆ ವಾಚಿಂಗ್ ದಿಸ್ ಏನಾದರೂ ಸಿಕ್ಕಿದ್ರೆ ದಯವಿಟ್ಟು DM ಮಾಡಿ. ನಾನು ಅಡ್ರೆಸ್ ಹೇಳ್ತೀನಿ, ಅಡ್ರೆಸ್ಗೆ ಕಳಿಸ್ಕೊಟ್ಬಿಡಿ. ವೆರಿ ಹಾರ್ಡ್ ಮನಿಯಿಂದ ತೊಗೊಂಡಿರೋದು ಯಜಮಾನ್ರು, ಹಾರ್ಡ್ ಅರ್ನ್ಡ್ ಮನಿಯಿಂದ. ಸೊ ಪ್ಲೀಸ್ ಕೊಟ್ಬಿಡಿ ಅಲ್ಲ. ಅಷ್ಟೇ. ಒಂದು ವಿಯೆಟ್ನಾಂನ ಲಾಸ್ಟ್ ಸ್ಟೋರಿ ಬಗ್ಗೆ. ಮತ್ತು ಇನ್ನೊಂದು, ನನ್ನ ಡಾಟರ್ದು ಒಂದು ಶೂ ಕೂಡ ಕಳ್ಕೊಂಡು ಬಂದ್ವಿ. ಅಂದರೆ ಒಂದು ಶೂ ಇದೆ, ಇನ್ನೊಂದು ಶೂ ಅಲ್ಲೇ ಬಿಟ್ಟು ಬಂದುಬಿಟ್ವಿ. ಐ ಮೀನ್ ಬಿಟ್ಬಾರಂದರೆ ವಿ ಲಾಸ್ಟ್ ಇಟ್. ದಿಸ್ ಲೇಡಿ ಶೀ ಲಾಸ್ಟ್ ಇಟ್. ಅವಳದೊಂದು ಲೂಸು, ನನ್ನೊಂದು ಲೂಸ್, ಇಬ್ಬರು ಲೂಸ್ಗಳೇ. ಅಷ್ಟೇ ಆಗೋಯ್ತು ವ್ಲಾಗು. ಐರಾ ಬಾಯ್ ಬಾಯ್ ಮಾಡಿ. ಕಿಸ್ಸಿ. ಸೆಕೆಂಡ್ ಟೈಮ್ ಕಿಸ್ಸಿ.
ನಮ್ಮ ಯಜಮಾನ್ ಏನು ಬೈಲಿಲ್ಲ, ಬಟ್ ದೇರ್ಸ್ ಅ ಗಿಲ್ಟ್ ಹೊರ್ಟೋಯ್ತಲ್ಲ ಅಂತ. ಅವ್ರು ತುಂಬ ಚೆನ್ನಾಗಿ ಕಾಣ್ತಿತ್ತು ನನಗೆ ಶೇಡ್ಸ್. ಹೋಯ್ತು ಅಷ್ಟೇ ಫಾರ್ ಟುಡೇ. ಬಾಯ್ ಬಾಯ್.